ರಾಧೆ ರಾಧೆ, ಜೈ ಶ್ರೀ ಕೃಷ್ಣ. ಹಾಯ್ ಗೈಸ್, ಇವತ್ತು ನೀವು ಯಾವ ಪರ್ಸನ್ ಬಗ್ಗೆ ಈ ಸಮಯದಲ್ಲಿ ಥಿಂಕ್ ಮಾಡ್ತಿದ್ದೀರೋ ಆ ಪರ್ಸನ್ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆನಾ? ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವಾಗ ನನ್ನ ವಿಡಿಯೋನ ನೋಡ್ತಿರೋ ಆವಾಗ ನಿಮಗೆ ಅದು ರೆಸೊನೇಟ್ ಆಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ ಮತ್ತು ಅವ್ರ ಬಗ್ಗೆ ಥಿಂಕ್ ಮಾಡಿ, ಅವ್ರ ಜೊತೆ ಕಳೆದಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ಟೇಕಿಂಗ್ ದ ಕಾರ್ಡ್ಸ್. ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ನ ಕರೆಂಟ್ ಫೀಲಿಂಗ್. ಓಕೆ, ಓಕೆ, ಓಕೆ ಗೈಸ್, ಇನ್ನೊಂದು ಸ್ವಲ್ಪ ಕಾರ್ಡ್ಸ್ ತಗೋತೀನಿ. ನೀವು ಯಾವ ವ್ಯಕ್ತಿ ಬಗ್ಗೆ ಈ ಸಮಯದಲ್ಲಿ ಥಿಂಕ್ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಏನು ಥಿಂಕ್ ಮಾಡ್ತಿದ್ದಾರೆ ಗೈಸ್ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ, ಆಗ ಅದು ಚೆನ್ನಾಗಿ ರೆಸೊನೇಟ್ ಆಗುತ್ತೆ ಮತ್ತು ನೀವು ಈ ವಿಡಿಯೋಗೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಓಕೆನಾ? ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ಸ್ ಏನು ನೋಡೋಣ ವ್ಯೂವರ್ಸ್. ಗೈಸ್, ಇದು ಟೈಮ್ಲೆಸ್ ಆಗಿರುತ್ತೆ. ಮತ್ತು ಮೇಲ್ ಆರ್ ಫೀಮೇಲ್, ನೀವು ಮೇಲ್ ಇದ್ದರೆ ಫೀಮೇಲ್ ಕಡೆಯಿಂದ ಮೆಸೇಜಸ್, ಫೀಮೇಲ್ ಇದ್ದರೆ ಮೇಲ್ ಕಡೆಯಿಂದ ಮೆಸೇಜಸ್. ಓಕೆನಾ? ಅಷ್ಟು ಕಾರ್ಡ್ಸ್ ತಗೋತೀನಿ. ಓಕೆ, ಓಕೆ ಗೈಸ್, ರೀಡಿಂಗ್ ಶುರು ಮಾಡೋಣ. ಐ ಲಾಂಗ್ ಫಾರ್ ಯುವರ್ ಕಿಸ್. ನಿಮಗೆ ನಿಮ್ಮ ಪಾರ್ಟ್ನರು ಕಿಸ್ ಕೊಡಬೇಕು ಅಂತ ತುಂಬ ಅನ್ನಿಸ್ತಿದೆ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಆ್ಯಂಡ್ ಹಿ ಲವ್ಸ್ ಯು ಸೋ ಮಚ್. ಹಿ ಆರ್ ಶಿ ಲವ್ಸ್ ಯು ಸೋ ಮಚ್. ಮಿಸ್ ಮಾಡ್ಕೋತಿದ್ದಾರೆ ಅವ್ರು ನಿಮ್ಮನ್ನ ತುಂಬ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ. ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಅವರು ಸುತ್ತಮುತ್ತ ಯಾರ ಜೊತೆ ಮಾತಾಡಿದ್ರು, ಯಾರ ಜೊತೆ ಇದ್ರೂ ಅವರು ಅವ್ರಗಳ ಹತ್ರ ನಿಮ್ಮನ್ನು ಹುಡುಕ್ತಾರೆ, ಅವರುಗಳಲ್ಲಿ ನಿಮ್ಮನ್ನು ಹುಡುಕ್ತಾರೆ. ನಿಮ್ಮ ಥರ ಯಾರಾದರೂ ಸಿಗ್ತಾರಾ ಅನ್ನಿಸ್ತಾರ ಅಂತ ತುಂಬ ಹುಡುಕ್ತಾರೆ. ಬಟ್ ನಿಮ್ಮಷ್ಟು ಡಿಫ್ರೆಂಟು, ನಿಮ್ಮ ಥರ ವ್ಯಕ್ತಿತ್ವ ಅವ್ರು ಯಾರ ಹತ್ರನೂ ನೋಡಿಲ್ಲ. ನಿಮ್ಮದು ಒಂಥರ ಗಿವಿಂಗ್ ನೇಚರು, ಗುಡ್ ಹಾರ್ಟೆಡ್ ಪರ್ಸನ್ನು, ತುಂಬ ಸಾಫ್ಟ್ ನೇಚರ್ಡು, ಯಾರಿಗೂ ಹರ್ಟ್ ಮಾಡದೇ ಇರೋವಂಥ ಪರ್ಸ್ನಾಲಿಟಿ. ಇವೆಲ್ಲ ಈಗಿನ ವರ್ಲ್ಡಲ್ಲಿ ಈ ಥರನೂ ಇರ್ತಾರಾ ಅನ್ನೋ ಥರ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ವೆರಿ ಪಾಸಿಟಿವ್ ಕಾರ್ಡ್ ಗೈಸ್. ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ಇದೆ ಅವರಿಗೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥ ಆಗ್ತಿಲ್ಲ ಈ ಕನೆಕ್ಷನ್ ಏನು ಅಂತ, ಯಾಕೆ ಹಿಂಗೆ ಆಗ್ತಿದೆ, ನಿಮ್ಮ ಬಗ್ಗೆ ಯಾಕೆ ಇಷ್ಟೊಂದು ಫೀಲಿಂಗ್ಸು, ಇಷ್ಟು ಸ್ಟ್ರಾಂಗ್ ಫೀಲಿಂಗ್ಸು. ಎಷ್ಟು ಅವಾಯ್ಡ್ ಮಾಡಿದ್ರು ನಿಮ್ಮ ನೆನಪುಗಳು ಕಾಡುತ್ತೆ, ನಿಮ್ಮ ಬಗ್ಗೆನೇ ನೆನಪುಗಳಾಗುತ್ತೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾರೆ. ಬೇರೆ ಕಡೆ ಡೈವರ್ಟ್ ಆಗೋಕ್ಕೂ ಆಗ್ತಿಲ್ಲ ಅವ್ರಿಗೆ. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಏನಿದು ಕನೆಕ್ಷನ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅವ್ರಿಗೆ ಬೇರೆ ಯಾವ ಕನೆಕ್ಷನ್ನು ಫೀಲ್ ಆಗಿಲ್ಲ. ಯಾವ ಕನೆಕ್ಷನಲ್ಲಿದ್ರೂ ಅವರು ಆರಾಮಾಗಿ ಅದರಿಂದ ಆಚೆ ಮೂವ್ ಆಗಿದ್ದಾರೆ. ಬಟ್ ನಿಮ್ಮ ಕಡೆಯಿಂದ, ನಿಮ್ಮ ಕನೆಕ್ಷನಲ್ಲಿ ಅದು ಆಗ್ತಾ ಇಲ್ಲ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಅವರು ನಿಮ್ಮ ಜೊತೆ ಇನ್ನೂ ಚೆನ್ನಾಗಿ ನಡ್ಕೋಬೇಕಿತ್ತು ಪಾಸ್ಟಲ್ಲಿ ಅಂತ ತುಂಬ ರಿಗ್ರೆಟ್ಸ್ ಇದೆ. ಅವರು ಒಳ್ಳೆ ವ್ಯಕ್ತಿಯಾಗಿ ನಿಮ್ಮ ಜೊತೆ ನಡ್ಕೋಬೇಕಿತ್ತು. ಆದರೆ ಅವ್ರ ಪಾಸ್ಟ್ ವೂಂಡ್ಸ್ ಏನೇನಿದೆ, ಅವ್ರ ಮುಂಚಿನ ಕನೆಕ್ಷನಲ್ಲಿ ಏನೇನು ಅನುಭವಿಸಿದಾರೋ ಆ ಥರನೇ ನೀವು ಇರ್ತೀರಾ ಅಂದ್ಕೊಂಡು ನಿಮ್ಮ ಜೊತೆನೂ ಆ ಥರನೇ ನಡ್ಕೊಂಡ್ರು. ಬಟ್ ಅವ್ರಿಗೀಗ ಅರ್ಥ ಆಗ್ತಿದೆ ನೀವು ಆ ಥರ ಪರ್ಸನ್ ಅಲ್ಲ, ನಿಮ್ಮ ಜೊತೆ ಆ ಥರ ನಡ್ಕೋಬಾರ್ದಿತ್ತು ಅಂತ ಅವ್ರಿಗೆ ತುಂಬ ಪಶ್ಚಾತ್ತಾಪ ಇದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಅವ್ರಿಗೆ ಅವ್ರ ಭಾವನೆಗಳು, ನಿಮ್ಮ ಬಗ್ಗೆ ಇರೋ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ, ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅದನ್ನು ಹೇಳ್ತಿದ್ದಾರೆ ನೋಡಿ ಗೈಸ್. ನೀವೆಷ್ಟು ಅವ್ರನ್ನ ಮಿಸ್ ಮಾಡ್ಕೋತಿದ್ರೋ ಅದಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೋತಿದ್ದಾರೆ. ಅದಕ್ಕೆ ಈ ಕಾರ್ಡು ತುಂಬ ಸಾಕ್ಷಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ ಗೈಸ್. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅವ್ರ ಫೀಲಿಂಗ್ಸು ನಿಮ್ಮ ಬಗ್ಗೆ ಏನಿದೆ ಅಂತ. ಅದಕ್ಕೆ ರೀಸನ್ ಏನಾದರೂ ಇರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ
ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮನಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು, ಅವರು ಅದಕ್ಕೆ ಇಲ್ಲ ನೀವೆಲ್ಲಿ ರಿಜೆಕ್ಟ್ ಮಾಡಿಬಿಡ್ತಿರೋ ಅಂತ ರಿಜೆಕ್ಷನ್ ಭಯನೂ ಇರ್ಬೋದು, ಅದಕ್ಕೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ದೇ ಹ್ಯಾವ್ ಹರ್ಟ್ ಮೀ. ನಾನು ಆವಾಗಲೇ ಹೇಳಿದೆ, ಲಾಸ್ಟ್ ಕನೆಕ್ಷನ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಡಿಫ್ರೆಂಟ್ ಪರ್ಸನ್ ಆಗಿರಬೇಕಿತ್ತು. ನಿಮ್ಮ ಜೊತೆನೂ ಹಂಗೆ ನಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅನ್ನಲ್ಲ, ಸೇಮ್ ಅದೇನೆ. ದೇ ಹ್ಯಾವ್ ಹರ್ಟ್ ಮೀ. ಲಾಸ್ಟ್ ಅವ್ರು ಯಾವುದೇ ಕನೆಕ್ಷನಲ್ಲಿದ್ದರು, ಯಾರನ್ನ ತುಂಬ ನಂಬಿದ್ರು, ಅವ್ರ ಕಡೆಯಿಂದ ಅವ್ರಿಗೆ ತುಂಬ ದೊಡ್ಡ ಹರ್ಟ್ ಆಗಿದೆ, ಬ್ಯಾಕ್ ಸ್ಟ್ಯಾಬ್ ಆಗಿದೆ. ಅವ್ರು ಏನು ಅಂದ್ಕೊಂಡಿದ್ರು ಅದು ಉಲ್ಟಾ ಆಗಿದೆ. ಅಥವಾ ನಿಮ್ಮನ್ನ ಯಾರಿಗೋಸ್ಕರ ಬಿಟ್ಟು ಹೋದ್ರೋ ಅವ್ರ ಕಡೆಯಿಂದ ಅವ್ರಿಗೆ ತುಂಬ ಮೋಸ ಮತ್ತು ಹರ್ಟ್ ಆಗಿದೆ, ಬಿಟ್ರೇಯಲ್ ಆಗಿದೆ. ಅದು ಅವ್ರಿಗೆ ತುಂಬ ಬೇಜಾರಾಗಿದೆ. ಈಗ ನೀವು ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಅವ್ರಿಗೆ. ಡ್ರಾಮಾ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಮನಿ ಪ್ರಾಬ್ಲಮ್ ಇರ್ಬೋದು, ಅವ್ರ ಫ್ಯಾಮಿಲಿಲಿ ದೊಡ್ಡ ಡ್ರಾಮಾಗಳೇ ನಡೀತಾ ಇದೆ. ಈ ಡ್ರಾಮಾಗಳಿಂದ ಯಾವಾಗ ಆಚೆ ಬರ್ತೀನೋ ಅಂತ ಅವ್ರಿಗೆ ತುಂಬ ಅನ್ಸೋಗಿದೆ. ನೀವೊಂಥರ ಅವ್ರಿಗೆ ಪ್ಯಾರಡೈಸ್ ಥರ, ನೀವೊಂಥರ ಲೈಟ್ ಥರ. ನಿಮ್ಮ ಹತ್ರ ಬಂದರೆ ಈ ಡ್ರಾಮಾಯಿಂದ ಯಾವಾಗ ಆಚೆ ಬಂದು ನಿಮ್ಮ ಹತ್ರ ಹೋಗ್ತೀನೋ ಅಂತ ತುಂಬ ಫೀಲ್ ಮಾಡ್ಕೊತಾ ಇದ್ದಾರೆ ಅವರು. ಈ ಡ್ರಾಮಾ ಎಲ್ಲ ಯಾವಾಗ ನಿಂತರೆ ಸಾಕು ಅಂತ ಈಸ್ ವೆಯ್ಟಿಂಗ್. ಓಕೆ, ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್. ನೋಡಿ, ಮತ್ತೆ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫು, ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಅವರು ನಿಮ್ಮ ಮೇಲಿರೋ ಫೀಲಿಂಗ್ಸ್ನ ಹೋಲ್ಡ್ ಬ್ಯಾಕ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಇಲ್ಲ ನಿಮ್ಮ ಕಡೆ ಬಂದರೆ ನೀವು ರಿಜೆಕ್ಟ್ ಮಾಡ್ಬೋದು, ಇಲ್ಲ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಬೋದು, ಕೆರಿಯರಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಸಮಾಜದ ಬಗ್ಗೆ ಭಯ ಇರ್ಬೋದು. ಆಲ್ರೆಡಿ ಮ್ಯಾರಿಡ್ ಇದ್ದರೆ ಅವ್ರು ನಿಮ್ಮ ಕಡೆ ಬಂದರೆ ಇದೇನು ಸೊಸೈಟಿ ಏನು ಅನ್ನುತ್ತೆ ಅಂತ ಅನಿಸಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿಯವ್ರು ಏನು ಥಿಂಕ್ ಮಾಡ್ತಾರೆ ಅಂತ ಅನಿಸಿರ್ಬೋದು. ಥರ್ಡ್ ಪಾರ್ಟಿನ ಬಿಟ್ಟು ಬರೋಕ್ಕೆ ಆಗದೆ ಇರ್ಬೋದು. ಅದಕ್ಕೆ ನಾನು ನಿಮ್ಮ ಮೇಲಿರೋ ಫೀಲಿಂಗ್ಸ್ನ ಹೋಲ್ಡ್ ಬ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಗೈಸ್. ಈಸ್ ಇಟ್ ಓವರ್? ಎಲ್ಲ ಮುಗ್ದೋಯ್ತಾ? ನೀವು ಬಿಟ್ಬಿಟ್ರ ಅವ್ರನ್ನ, ನೀವು ಮೂವ್ ಆನ್ ಆಗ್ಬಿಟ್ರ ಅಂತ ಅವ್ರು ತುಂಬ ಭಯ ಪಟ್ಕೋತಾ ಇದ್ದಾರೆ. ಮುಗ್ದೋಯ್ತಾ ಇದೆಲ್ಲ, ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ನೆಟ್ಕೊಂಡಿರೋ ರೀತಿ ಹಂಗಿದೆ ನಿಮ್ಮ ಜೊತೆ. ಸೊ ಅವ್ರಿಗೆ ಈಗ ಭಯ ಆಗಕ್ಕೆ ಶುರುವಾಗ್ಬಿಟ್ಟಿದೆ. ಯಾಕಂದರೆ ನೀವು ಮೊದಲಿನಷ್ಟು ಅವ್ರಿಗೆ ಗಿವಿಂಗ್ ನೇಚರ್ ಇಲ್ಲ. ಸ್ವಲ್ಪ ನೀವು ಸೆಲ್ಫ್ ಲವ್ಗೆ ಬಂದಿದ್ದೀರಾ. ವೆರಿ ಗುಡ್ ಗೈಸ್. ನಿಜವಾಗ್ಲೂ ನೀವು ಅವ್ರನ್ನ ಚೇಸ್ ಮಾಡೋದು ಕಡಿಮೆ ಆಗಿರೋದ್ರಿಂದನೇ ಅವ್ರಿಗೆ ಭಯ ಶುರುವಾಗಿದೆ. ಈಸ್ ಇಟ್ ಓವರ್ ಅಂತ. ಇದೇ ಎನರ್ಜಿಲಿ ಇರಿ ಗೈಸ್. ಯಾಕಂದರೆ ನಾವು ಎಷ್ಟು ದಿನ ಯಾರಿಂದನೇ ಆಗಲಿ ಹೋಗ್ತೀವೋ ಅವ್ರು ನಮ್ಮ ಹಿಂದೆ ಬರಲ್ಲ. ಬಿಡು, ಇವ್ರದ್ದು ಇದ್ದಿದ್ದೆ, ಯಾವಾಗಲೂ ನಾನು ಹಿಂದೆನೇ ಇರ್ತಾರೆ ಅಂತ ಅನ್ಕೋತಾರೆ. ಬಟ್ ಯಾವಾಗ ನಾವು ಸೆಲ್ಫ್ ಲವ್ ಮಾಡ್ತೀವಿ, ನಮ್ಮ ಪರ್ಸ್ನಲ್ ಕೇರ್ ಮಾಡ್ಕೋತೀವಿ, ಖಂಡಿತ ಅವ್ರಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ನನ್ನ ಹಿಂದಿಂದೇನೆ ಬರ್ತಿದ್ರು, ಈಗ ಇಷ್ಟೊಂದು ಇಂಪ್ರೂವ್ ಆಗ್ತಿದ್ದಾರೆ, ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ತಿದ್ದಾರೆ, ಬ್ಯೂಟಿ ಕಡೆ ಕಾನ್ಸಂಟ್ರೇಟ್ ಕೊಡ್ತಿದ್ದಾರೆ, ಅವ್ರ ಲೈಫ್ ಅವ್ರು ನೋಡ್ಕೋತಿದ್ದಾರೆ ಅಂತ ಅವರೇ ನಿಮ್ಮಿಂದ ಬರ್ತಾರೆ ಗೈಸ್. ನೀವು ಪ್ರೆಸೆಂಟ್ ಎನರ್ಜಿ ಅದಿದ್ದರೆ ಇದು 100% ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಗೈಸ್. ಇದು ಮುಗ್ದೋಯ್ತಾ ಅಂತ ನಿಮ್ಮ ಪಾರ್ಟ್ನರ್ ಅನ್ಕೋತಾ ಇದ್ದಾರೆ. ಬಿಕಾಸ್ ನೀವು ಸೆಲ್ಫ್ ಲವಲ್ಲಿ ಇದ್ದೀರಾ. ಮೊದಲಿನ ಥರ ಅಷ್ಟೊಂದು ಗಿವಿಂಗಲ್ಲಿ ಇಲ್ಲ. ನೋಡೋಣ ಬಿಡು ಅಂತ ಯೂನಿವರ್ಸಿಗೆ ಬಿಟ್ಬಿಟ್ಟಿದ್ದೀರಾ. ಇವ್ರಿಗೆ ಇದು ಭಯ ಆಗಕ್ಕೆ ಶುರುವಾಗಿದೆ ಈಗ. ವೈ ಇಸ್ ಇಟ್ ದಟ್ ಯು ಲವ್ ಮೀ? ಅವ್ರು ಕೇಳ್ತಿದ್ದಾರೆ, ಯಾಕೆ ನೀನು ಪ್ರೀತಿಸ್ತೀಯ ಅಂತ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಸೇಮ್ ಮೆಸೇಜು. ಏನಕ್ಕೆ ನೀನು ನನ್ನ ಪ್ರೀತಿಸ್ತಿದ್ಯಾ? ನನಗೆ ನಿನ್ನಂಥ ವ್ಯಕ್ತಿ ಸಿಗೋದು ನಿಜವಾಗ್ಲೂ ಲಕ್ಕು. ಮತ್ತು ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ನಿನ್ನ ಥರ ವ್ಯಕ್ತಿ ಸಿಗೋಕ್ಕೆ. ನನ್ನಲ್ಲಿ ಏನಿದೆ ಅಂತ ನೀನು ಇಷ್ಟೊಂದು ಇಷ್ಟಪಡ್ತೀಯ? ಬಿಟ್ಟರೆ ಎಲ್ಲೋ ನನ್ನ ಕಡೆಯಿಂದ ಬರೀ ಆನ್ ಆ್ಯಂಡ್ ಆಫ್ ಕನೆಕ್ಷನಲ್ಲಿ ತುಂಬ ಕೋಲ್ಡ್ ಆ್ಯಂಡ್ ತುಂಬ ಇನ್ ಆ್ಯಂಡ್ ಗೋ ನೇಚರ್ ಇರೋ ವ್ಯಕ್ತಿ. ಅಂದರೆ ಒಂದು ಸ್ವಲ್ಪ ದಿನ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಆಮೇಲೆ ಮತ್ತೆ ಬಿಟ್ಬಿಡೋದು, ಮತ್ತೆ ಚೆನ್ನಾಗಿ ಮಾತಾಡ್ಸೋದು, ಮತ್ತು ಸ್ವಲ್ಪ ದಿನ ಸೈಲೆಂಟ್ ಆಗಿಬಿಡೋದು. ಹಿಂಗೆಲ್ಲ ಮಾಡಿದ್ರು ಎಲ್ಲ ಸಿಚುವೇಷನಲ್ಲೂ ನೀವು ಅವ್ರ ಜೊತೆ ಇದ್ದೀರಾ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ರು ನೀನು ಯಾಕೆ ನನ್ನ ಅಷ್ಟೊಂದು ಇಷ್ಟಪಡ್ತಿದ್ಯಾ ಅಂತ ಅನ್ಕೋತಾ ಇದ್ದಾರೆ. ಸೇಮ್ ಮೆಸೇಜು. ವೈ ಕಾಂಟ್ ಮೂವ್ ಆನ್ ಫ್ರಮ್ ಯು? ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು ಅಂತ ಅನ್ಕೋತಾ ಇದ್ದಾರೆ. ಯಾಕಂದರೆ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫು,
ಎಲ್ಲ ಮೆಸೇಜ್ ಆಲ್ಮೋಸ್ಟು ಅವ್ರದ್ದು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಇದೆ ಗೈಸ್. ಅವರು ಲಾಸ್ಟ್ ಕನೆಕ್ಷನಲ್ಲಿ ತುಂಬ ಹರ್ಟ್ ಆಗಿದ್ರು. ಅವರು ನಿಮ್ಮ ಕನೆಕ್ಷನಲ್ಲೂ ಸೇಮ್ ರಿಪೀಟ್ ಆಗುತ್ತೆ ಅಂತ ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ, ಮೂವ್ ಆನು ಆಗಿದ್ದಾರೆ. ಆದರೆ ಅವ್ರಿಗೆ ಆಗ್ತಿಲ್ಲ. ಎಷ್ಟೇ ಮೂವ್ ಆನ್ ಆದರೂ ವಾಪಸ್ ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ ಅವರು. ಓಕೆನಾ? ಅದನ್ನು ಹೇಳ್ತಿದ್ದಾರೆ, ನಾನು ಯಾಕೆ ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ, ಬೇರೆ ಕನೆಕ್ಷನಿಂದ ನಾನು ಆರಾಮ್ಸೆ ಮೂವ್ ಆನ್ ಆದೆ, ನಿಮ್ಮ ಜೊತೆಯಿಂದ ಯಾಕೆ ಮೂವ್ ಆನ್ ಆಗೋಕ್ಕಾಗಿಲ್ಲ ಅಂತ ಅವ್ರಿಗೆ ತುಂಬ ಅನ್ನಿಸ್ತಾ ಇದೆ. ಐ ವಿಶ್ ಟು ಬಿ ಲೈಕ್ ಯು. ನಿಮ್ಮ ಥರ ಅವ್ರಿಗೆ ಇರೋಕ್ಕೆ ಇಷ್ಟ. ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ತುಂಬ ಇಷ್ಟ ಆಗ್ತಿದೆ ಅವ್ರಿಗೆ. ನಾನು ಈಕ್ವಲ್ ಆಗಿ ಏನಾದ್ರು ಕೊಡಬೇಕು, ಗಿಫ್ಟ್ ಕೊಡ್ಬೋದು, ಅಥವಾ ನೀವೆಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ಪ್ರೀತಿ ಕೊಡಬೇಕು. ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಬೇಕು, ನೀವು ಕಾಲ್ ಮಾಡಿದ್ರೆ ಕಾಲ್ ಮಾಡಬೇಕು. ಒಟ್ಟಿನಲ್ಲಿ ಮುಂಚೆ ಥರ ಇರಬಾರ್ದು, ಮುಂಚೆ ಥರ ರೆಸ್ಪಾಂಡ್ ಮಾಡದೇ ಇರಬಾರ್ದು, ಟೈಮ್ ಕೊಡಬೇಕು. ಏನೇ ಪ್ರಾಬ್ಲಮ್ಸ್ ಇರಲಿ ನಿಮಗೆ ಈಕ್ವಲ್ ಆಗಿ ಗಿವ್ ಆ್ಯಂಡ್ ಟೇಕ್ ಮಾಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಯಾಕಂದರೆ ಈಸ್ ಇಟ್ ಓವರ್, ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋ ಭಯ ತುಂಬ ಇದೆ. ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಅವ್ರಿಗೆ ಅಡಿಕ್ಷನ್ ಇರುತ್ತೆ. ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತೊಗೊಳೋದಿಲ್ಲ, ಡ್ರಿಂಕ್ಸ್ ತೊಗೊಳೋದು ಅದೆಲ್ಲ ಮಾಡ್ತಿದ್ದಾರೆ ಗೈಸ್. ಅವ್ರಿಗೆ ನೈಟ್ ಹೊತ್ತು ನಿದ್ರೆ ಸರಿಗೆ ಬರ್ತಿಲ್ಲ. ನಿಮ್ಮ ನೆನಪುಗಳು ತುಂಬ ಕಾಡುತ್ತೆ. ಬೆಳಿಗ್ಗೆ ಹೊತ್ತು ಕೆಲಸ ಇರೋವಾಗ ಹೆಂಗೋ ಮರಿತಾರೆ, ಬಟ್ ಲೇಟ್ ನೈಟ್ ಥಾಟ್ಸ್ ಇದು ಸ್ಟ್ರಾಂಗ್ ಆಗಿ ಅವರು ಇಂಡಲ್ಜ್ ಆಗ್ತಿದ್ದಾರೆ. ಅಥವಾ ಡ್ರಗ್ಸ್ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಅಥವಾ ಆಲ್ಕೋಹಾಲು. ಎಲ್ಲರಿಗೂ ರೆಸೊನೇಟ್ ಆಗಲ್ಲ, ಕೆಲವರಿಗೆ ರೆಸೊನೇಟ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಓಕೆನಾ? ನೀವು ತುಂಬ ಪರ್ಸ್ನಲಾಗಿ ತೊಗೋಬೇಡಿ, ಜನರಲ್ ರೀಡಿಂಗ್ ಆಗಿರೋದ್ರಿಂದ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ನಾನು ಹೇಳಿದ್ನಲ್ಲ, ಅವ್ರು ಏನಂತಿದ್ದಾರೆ, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್ ಥರನೇ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ನಾನು ಇಲ್ಲೂ ಹೇಳಿದ್ದೆ, ನಾನು ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ನು ಅಂತ. ಇದರಲ್ಲೂ ಸೇಮ್ ಮೆಸೇಜು. ಅವ್ರಿಗೆ ಏನು ನಿಮ್ಮನ್ನ ಟ್ರೀಟ್ ಮಾಡಿದ್ರು ಪಾಸ್ಟಲ್ಲಿ, ಅದು ಅವ್ರಿಗೆ ತುಂಬ ರಿಗ್ರೆಟ್ ಅನಿಸ್ತಿದೆ. ಅವ್ರಿಗೆ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡೋ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ನಾನು ಇಲ್ಲಿ ಹೇಳಿದ್ನಲ್ಲ, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಬಿಕಾಸ್ ಅವ್ರಿಗೆ ನೀವು ರಿಜೆಕ್ಟ್ ಮಾಡಿಬಿಡ್ತೀರಾ ಅಂತ ತುಂಬ ಭಯ ಇದೆ. ನಾನು ಆಲ್ರೆಡಿ ಹೇಳಿದೆ, ಅದೇ ಮೆಸೇಜೇ ಬಂದಿದೆ. ಅವ್ರಿಗೆ ನೀವು ಎಲ್ಲಿ ರಿಜೆಕ್ಟ್ ಮಾಡ್ತಿರೋ ಅಂತ ಸಖತ್ ಭಯ ಇದೆ. ಅದಕ್ಕೆ ಅವ್ರಿಗೆ ಬರ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಐ ಫೀಲ್ ಲೋನ್ಲಿ. ಅವ್ರ ಸುತ್ತ ಎಷ್ಟೇ ಜನ ಇರಲಿ, ಏನೇ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಇಲ್ಲ ಯಾವುದೇ ಫಂಕ್ಷನಲ್ಲಿರಲಿ, ಇಲ್ಲ ಕೆಲಸದಲ್ಲಿರಲಿ, ಅವ್ರಿಗೆ ಒಂಟಿತನ ಕಾಡೇ ಕಾಡುತ್ತೆ. ಬಿಕಾಸ್ ನೀವಿಲ್ಲ. ನೀವಿದ್ರೆ ಅವ್ರಿಗೆ ಕಂಪ್ಲೀಟ್ ಅನಿಸುತ್ತೆ, ಅವ್ರ ಜೀವನ ಕಂಪ್ಲೀಟ್ ಅನಿಸುತ್ತೆ. ತುಂಬ ಪಾಸಿಟಿವ್ ಮೆಸೇಜಸ್ ಗೈಸ್ ನಿಮ್ಮ ಬಗ್ಗೆ. ಅವರಿಗೆ ಒಂದು ನನಗೆ ನೆಗೆಟಿವ್ ಸಿಕ್ಕಿಲ್ಲ. ಐ ಕಾಂಟ್ ಮೇಕ್ ಎ ಡಿಸಿಷನ್. ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಿದೆ. ಬಿಕಾಸ್ ನಾನು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್. ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪಾರ್ಟಿನೇ ಅಂತ ನಾನು ಹೇಳಲ್ಲ. ಇಟ್ ಮೇ ಬಿ ದುಡ್ಡು, ಕೆರಿಯರ್, ಸೊಸೈಟಿ, ಏನು ಬೇಕಾದ್ರೂ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿನೇ ಇರ್ಬೋದು, ಅಥವಾ ಮಗು ಇರ್ಬೋದು, ಪೇರೆಂಟ್ಸ್, ಎನಿಥಿಂಗ್. ಅವ್ರಿಗೆ ಅದಕ್ಕೆ ಡಿಸಿಷನ್ ಮೇಕಿಂಗ್ ಆಗ್ತಿಲ್ಲ. ಅವ್ರಿಗೆ ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಆಸೆ ಇದೆ, ನಿಮ್ಮ ಫೀಲಿಂಗ್ಸ್ ಎಲ್ಲ ಹೇಳ್ಕೊಬಿಡ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ನಿಮಗೆ ಗೊತ್ತಿರುತ್ತೆ, ಏನೋ ಒಂದು ತುಂಬ ಸ್ಟ್ರಾಂಗ್ ಆಗಿ ಅವ್ರನ್ನ ನಿಮ್ಮ ಹತ್ರ ಬರ್ದಂಗೆ ತಡೀತಾ ಇದೆ. ಏನು ಅಂತ ನಿಮಗೆ ಗೊತ್ತಿರುತ್ತೆ ಗೈಸ್. ನಿಜವಾಗ್ಲೂ ಅವ್ರಿಗೆ ಅದಕ್ಕೆ ಡಿಸಿಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಒಳಗೆ ಕೊರಗ್ತಾ ಇದ್ದಾರೆ ಅವರು. ಐ ವಾಂಟ್ ಟು ಬಿ ಡಿಫ್ರೆಂಟ್. ಸೇಮ್ ಮೆಸೇಜ್. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಸೇಮ್. ಅವ್ರಿಗೆ ಡಿಫ್ರೆಂಟ್ ಪರ್ಸನ್ ಆಗಿರಬೇಕಿತ್ತು. ನನ್ನ ಚಾನ್ಸ್ ನನಗೇನು ಚಾನ್ಸ್ ಸಿಕ್ತು ಅದನ್ನು ನಾನು ಕಳ್ಕೊಂಡೆ, ನಂಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆಗಲೇ ಅವ್ರು ತಿದ್ಕೊಂಡಿದ್ದಿದ್ರೆ ಇವತ್ತು ಈ ಕನೆಕ್ಷನ್ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜಸ್ ತಗೊಳ್ಳೋಣ. ಓಕೆನಾ? ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ ಗೈಸ್. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ಓಕೆ, ಯು ಹ್ಯಾವ್ ಎ ಪ್ಲೇಸ್ ಇನ್ ಮೈ ಹಾರ್ಟ್ ನೋ ಒನ್ ಕುಡ್ ಎವರ್ ಹ್ಯಾವ್. ಓಕೆ, ಐ ಲವ್ ಯುವರ್ ಹೇರ್ಸ್. ಓಕೆ, ಐ ನೀಡ್ ಟು ನೋ ಯು ಮೋರ್. ಓಕೆ, ಐ ಆಮ್ ಫೀಲಿಂಗ್ ವೆರಿ ಪೊಸೆಸಿವ್. ಓಕೆ ಗೈಸ್, I live rent free in my, you live rent free in my head 24/7. Okay,
I love your smile. Okay. You are my teddy bear. Okay. Self love. Okay. I am lucky that I met you. Okay. You are beautiful in and out. Okay. Don't doubt my feelings for you. Okay. ನಾನು ತಗೊಬಿಡ್ತೀನಿ. ಯು ಆರ್ ದ ಶೈನಿಂಗ್ ಸ್ಟಾರ್. ಓಕೆ ಗೈಸ್, ಎಲ್ಲ ಎಲ್ಲ ನೋಡಿ, ಕಿಸ್ ಅನ್ನೋದು ಇಲ್ಲೂ ಬಂತು. ಎರಡನೇ ಸಲ ರೆಸೊನೇಟ್ ಆಗಿದೆ. ಅವ್ರು ನಿಮ್ಮನ್ನ ಕಿಸ್ ಮಾಡಬೇಕು ಅನ್ನೋದು ಆಲ್ರೆಡಿ ಅದರಲ್ಲೂ ಬಂದಿತ್ತು, ಇದರಲ್ಲೂ ಬಂದಿದೆ. ಮತ್ತು ಯು ಆರ್ ಮೈ ಟೆಡಿ ಬಿಯರ್. ಓಕೆನಾ? ಇದು ಅವ್ರದ್ದು ಲೇಟ್ ನೈಟ್ ಥಾಟ್ಸು. ದೇ ವಾಂಟ್ ಟು ಕಿಸ್ ಯು ಆ್ಯಂಡ್ ನೀವು ಅವ್ರಿಗೆ ಟೆಡ್ಡಿ ಬಿಯರ್ ಥರ. ಓಕೆನಾ? ಮತ್ತು ಅವ್ರು ಹೇಳ್ತಿದ್ದಾರೆ, ಅವ್ರ ಫೀಲಿಂಗ್ಸ್ ಮೇಲೆ ಡೌಟ್ ಮಾಡಬೇಡ, ಯಾಕಂದರೆ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಡೌಟ್ ಪಡ್ತೀರಾ, ಯಾಕಂದರೆ ಅವ್ರು ಏನೂ ಎಕ್ಸ್ಪ್ರೆಸ್ಸೇ ಮಾಡಲ್ವಲ್ಲ, ಆಬ್ವಿಯಸ್ಲಿ ಡೌಟ್ ಬಂದೇ ಬರುತ್ತೆ. ನೀವು 24/7 ಅವ್ರ ತಲೆಯಲ್ಲಿ ಓಡ್ತಿರ್ತೀರ. ಅವ್ರು ಏನೇ ಕೆಲಸ ಮಾಡಲಿ, ಅವ್ರು ಯಾರ ಜೊತೆನೇ ಇರಲಿ, 24/7 ನೀವು ಅವ್ರ ತಲೆಯಲ್ಲಿ ಓಡ್ತಾ ಇರ್ತೀರಾ. ಐ ಆಮ್ ಫೀಲಿಂಗ್ ವೆರಿ ಪೊಸೆಸಿವ್. ಅವ್ರು ನಿಮ್ಮನ್ನ ಬೇರೆಯವ್ರ ಜೊತೆ ನೋಡಿ ತುಂಬ ಜೆಲ್ಲಸ್ ಆಗ್ತಿದ್ದಾರೆ ಮತ್ತು ವೆರಿ ಪೊಸೆಸ್ ಆಗ್ತಿದ್ದಾರೆ. ನೀವು ಯಾರ ಜೊತೆ ಅವರು ಮಾತಾಡೋದು, ಮೆಸೇಜ್ ಮಾಡೋದು ಇದ್ದರೆ ಅವ್ರಿಗೆ ತುಂಬ ಒಂಥರ ಜೆಲಸಿ ಫೀಲ್ ಆಗ್ತಿದೆ ಗೈಸ್. ಐ ನೀಡ್ ಟು ನೋ ಯು ಮೋರ್. ನೀವೇನು ಅಂತ ಇನ್ನೂ ತಿಳ್ಕೊಬೇಕು ಅವ್ರಿಗೆ. ಅಷ್ಟು ಅವರು ಇನ್ ಡೆಪ್ತ್ ನಿಮ್ಮ ಬಗ್ಗೆ ತಿಳ್ಕೊಬೇಕು. ನೀವೇನು, ನೀವು ಎಂಥ ವ್ಯಕ್ತಿ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಅವ್ರಿಗೆ ತುಂಬ ಇದೆ. ಯು ಹ್ಯಾವ್ ಎ ಪ್ಲೇಸ್ ಇನ್ ಮೈ ಹಾರ್ಟ್ ನೋ ಒನ್ ಕುಡ್ ಎವರ್ ಹ್ಯಾವ್. 24/7 ಅವ್ರ ತಲೆಯಲ್ಲಿ ಓಡ್ತಿರ್ತೀರ. ನೀವು ಅವ್ರ ಹಾರ್ಟಲ್ಲಿ ನಿಮಗೆ ಯಾವ ಪ್ಲೇಸ್ ಕೊಟ್ಟಿದ್ದಾರೋ ಆ ಪ್ಲೇಸು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ, ಯಾರೂ ಆ ಜಾಗ ತಗೊಳಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್ ಗೈಸ್. ನೀವು ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ, ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿರ್ಬೋದು. ಅದು ನಿಮ್ಮ ಪಾರ್ಟ್ನರ್ಗೆ ತುಂಬ ಇಷ್ಟ ಆಗಿದೆ, ನಿಮ್ಮ ಕಣ್ಗಳು. ಓಕೆನಾ? ಹೇಗೆ ಇರ್ಬೋದು, ಒಟ್ಟಿನಲ್ಲಿ ನಿಮ್ಮ ಪಾರ್ಟ್ನರ್ ಮೇಲಾದರೂ ಆಗಿರಲಿ ಅಥವಾ ಫೀಮೇಲ್ ಆದರೂ ಆಗಿರಲಿ, ಅವ್ರಿಗೆ ನಿಮ್ಮ ಕಣ್ಗಳು ತುಂಬ ಇಷ್ಟ. ನೀವು ನೋಡೋ ನೋಟ, ಕಣ್ಗಳು. ಯು ಆರ್ ದ ಶೈನಿಂಗ್ ಸ್ಟಾರ್. ನೀವು ಅವ್ರಿಗೆ ಹೆಂಗೆ ಕಾಣಿಸ್ತಿದ್ದೀರ ಗೊತ್ತಾ? ಮಿನುಗೋ ನಕ್ಷತ್ರ ಥರ ಕಾಣಿಸ್ತೀರ. ಅಷ್ಟು ನಿಮ್ಮನ್ನ ಹೈ ಲೆವೆಲಲ್ಲಿ ನೋಡ್ತಾರೆ ಗೈಸ್, ಅಷ್ಟು ನಿಮ್ಮನ್ನ ಇಷ್ಟಪಡ್ತಾರೆ. ಐ ಲವ್ ಯುವರ್ ಹೇರ್ಸ್. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೋ ನಿಮ್ಮ ಕೂದಲು ಅವ್ರಿಗೆ ತುಂಬ ಇಷ್ಟ. ಅದು ಸ್ಟ್ರೈಟ್ ಹೇರ್ ಇರ್ಬೋದು, ಕರ್ಲಿ, ಯಾವುದೇ ಇರ್ಬೋದು. ನೀವು ಮಾಡ್ಕೊಳ್ಳೋ ಹೇರ್ ಸ್ಟೈಲು, ಹೇರ್ಸ್ ಅವ್ರಿಗೆ ತುಂಬ ಇಷ್ಟ. ಓಕೆನಾ? ಐ ಲವ್ ಯುವರ್ ಸ್ಮೈಲ್. ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬ ಇಷ್ಟ ಗೈಸ್. ನಿಮ್ಮ ಸ್ಮೈಲ್ ನೋಡೋಕ್ಕೋಸ್ಕರ ಕಾಯ್ತಾರೆ ಅನ್ಸುತ್ತೆ ಅವರು, ಅಷ್ಟು ಇಷ್ಟ ಅವರಿಗೆ. ಓಕೆನಾ? ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ಓಕೆ, ಅವರು ನಾನು ಲಾಸ್ಟ್ ಮೆಸೇಜಲ್ಲೂ ಹೇಳಿದ್ದೆ, ಅವರು ಲಕ್ಕಿ ಅನ್ಕೋತಾರೆ ನಿಮ್ಮಂಥ ಪರ್ಸನ್ ಸಿಕ್ಕಿರೋದು. ಯಾಕಂದರೆ ಇವರು ಸೋ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಲಾಸ್ಟಲ್ಲೇ ನನಗೆ ಮೆಸೇಜ್ ಬಂದಿತ್ತು. ಅದೇ ಥರ ಈ ಫೀಲ್ ವೆರಿ ಲಕ್ಕಿ. ಅವ್ರು ನಿಮ್ಮನ್ನ ಮೀಟ್ ಮಾಡಿ ತುಂಬ ಲಕ್ಕಿ ಅಂತ ಅನ್ಕೋತಾ ಇದ್ದಾರೆ. ಯು ಆರ್ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್. ನೀವು ಆಚೆನೂ ನೋಡೋಕ್ಕೆ ಸುಂದರವಾಗಿದ್ದೀರಾ. ಮತ್ತು ನಿಮ್ಮ ಹಾರ್ಟ್, ನಾನು ಆವಾಗಲೇ ಹೇಳಿದೆ, ನೀವು ತುಂಬ ಒಳ್ಳೆ ವ್ಯಕ್ತಿ, ತುಂಬ ಗಿವಿಂಗ್ ನೇಚರ್ ಇದೆ ನಿಮಗೆ ಅಂತ. ಮತ್ತು ತುಂಬ ಪ್ರೀತಿ ಮಾಡ್ತೀರಾ, ತುಂಬ ಕೇರ್ ಮಾಡ್ತೀರಾ ಅಂತ ಹೇಳಿದೆ. ಸೇಮ್ ಮೆಸೇಜ್, ಯು ಆರ್ ಬ್ಯೂಟಿಫುಲ್ ಇನ್ ಆ್ಯಂಡ್ ಔಟ್. ನೀವು ಆಚೆಯಿಂದನೂ ನಿಮಗೆ ನೀವು ಸುಂದರವಾಗಿದ್ದೀರೋ ಗೊತ್ತಿಲ್ಲ, ಆದರೆ ನಿಮ್ಮ ಪಾರ್ಟ್ನರ್ ಕಣ್ಗಳಲ್ಲಂತೂ ಬ್ಯೂಟಿಫುಲ್ ಅನ್ನೋದು ತುಂಬ ಮೆಸೇಜಸ್ ಬಂದಿದೆ. ಅದು ಇನ್ ಆ್ಯಂಡ್ ಔಟು, ಬರೀ ಬ್ಯೂಟಿಫುಲ್ ಅಲ್ಲ, ಆಚೆಯಿಂದನೂ ಒಳಗಿಂದನೂ ನೀವು ತುಂಬ ಬ್ಯೂಟಿಫುಲ್ ಪರ್ಸನ್ ಅಂತ ಅವ್ರಿಗೆ ಅನಿಸುತ್ತೆ. ಸೆಲ್ಫ್ ಲವ್. ಅವ್ರು ಹೇಳ್ತಿದ್ದಾರೆ, ಅವ್ರನ್ನ ಅವರು ಇನ್ನೊಂದು ಸ್ವಲ್ಪ ಸೆಲ್ಫ್ ಲವ್ ಮಾಡ್ಕೋಬೇಕು. ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಫ್ಯಾಮಿಲಿ ಅಂತೆ, ಅದಂತೆ, ಇದಂತೆ, ಕೆರಿಯರ್ ಅಂತೆ, ದುಡ್ಡಂತೆ ಅಂತ ಮಾಡ್ಕೊಂಡು ಹೋಗಿ ನಿಮ್ಮನ್ನೆಲ್ಲಿ ಕಳ್ಕೊಬಿಡ್ತೀನೋ. ಸೆಲ್ಫ್ ಲವ್ ಮಾಡೋದನ್ನೇ ಸ್ವಲ್ಪ ರೂಢಿಸ್ಕೊಂಡ್ರೆ, ತನ್ನನ್ನು ತಾನು ನೋಡಿಕೊಂಡ್ರೆ, ತನ್ನ ಖುಷಿನ ತಾನು ಬಿಟ್ಬಿಟ್ಟು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ಸೆಲ್ಫ್ ಲವಲ್ಲಿ ಬಂದರೆ ಫಸ್ಟ್ ಪರ್ಸನ್ ನೀವೇನೆ. ಅವ್ರ ಸೆಲ್ಫ್ ಲವ್ ಅಂದರೆ ಅವರು ಖುಷಿ ಕೊಡುವಂಥ ಪರ್ಸನ್ ನೀವೇನೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಎಲ್ಲ ಪಾಸಿಟಿವ್ ಮೆಸೇಜು. ನಿಜವಾಗ್ಲೂ ಇವತ್ತಿನ ರೀಡಿಂಗು ತುಂಬ ಪಾಸಿಟಿವ್ ಇದೆ ಗೈಸ್. ನನಗೆ ಒಂದು ನೆಗೆಟಿವ್ ಆಸ್ಪೆಕ್ಟು ಕಾಣಿಸ್ತಾ ಇಲ್ಲ. ನಿಮ್ಮ ಪಾರ್ಟ್ನರು ನಿಜವಾಗ್ಲೂ ನೋ ಡೌಟ್
ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ. ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಷ್ಟೇ. ಇನ್ನೊಂದಷ್ಟು ಮೆಸೇಜ್ ತಗೋತೀನಿ, ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಿದೆ ಗೈಸ್ ಈ ರೀಡಿಂಗಲ್ಲಿ. ಬಿಕಾಸ್ ಅವ್ರಿಗೆ ಇಷ್ಟೆಲ್ಲ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ರೂ ನಿಮ್ಮ ಹತ್ರ ಯಾಕೆ ಬರ್ತಿಲ್ಲ ಅಂತ ಅಂದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದೇ ಇದೆ ಗೈಸ್, ಅದು ಸ್ಟ್ರಾಂಗ್ ಆಗೇ ಇದೆ. ಅವ್ರು ಅದರಿಂದ ತುಂಬ ಹಿಂಜರಿತಿದ್ದಾರೆ, ಮತ್ತು ನಿಮ್ಮ ಕಂಡ್ರೂ ಭಯ ಇದೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ನೀವೆಲ್ಲಿ ರಿಜೆಕ್ಟ್ ಮಾಡಿಬಿಡ್ತೀರೋ ಅನ್ನೋದು ತುಂಬ ಭಯ ಇದೆ. ಓಕೆ ದ ಗೋಲ್ಡನ್ ಮಿರರ್. ಓಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ತೋರಿಸ್ತಿದೆ ಗೈಸ್ ಇಲ್ಲಿ. ಅದಕ್ಕೆ ಹೇಳಿದವ್ರಿಗೆ ತುಂಬ ಏನೋ ಒಂದು ಸ್ಟ್ರಾಂಗ್ ಆಗಿ ಅವ್ರಿಗೆ ತಡೀತಾ ಇದೆ ನಿಮ್ಮ ಹತ್ರ ಫೀಲಿಂಗ್ಸ್ ಹೇಳ್ಕೊಳಕ್ಕೆ. ಆ ಪ್ರಾಬ್ಲಮ್ಮು ಜೊತೆಗೆ ನೀವು ರಿಜೆಕ್ಟ್ ಮಾಡ್ತಿರೋ ಅನ್ನೋ ಪ್ರಾಬ್ಲಮ್ಮು. ಓಕೆ, ಪಾಪ ಅನಿಸ್ತಿದೆ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡ್ರೆ. ಅವ್ರು ಇರೋ ಕಡೆನೂ ಖುಷಿಯಾಗಿಲ್ಲ ಗೈಸ್. ನೀವು ಅಂದ್ಕೊಂಡಿರ್ಬೋದು ಅವ್ರು ಖುಷಿಯಾಗಿದ್ದಾರೆ ಅಂತ, ಅವ್ರದ್ದು ಡಿ ಪಿ ಸ್ಟೇಟಸ್ ಎಲ್ಲ ನೋಡಿ. ಬಟ್ ನಾನು ಈ ಮೆಸೇಜಸ್ ಎಲ್ಲ ನೋಡ್ತಾ ಇದ್ದೀನಲ್ಲ, ನೀವಿಲ್ಲದೆ ಅವರು ನಿಜವಾಗ್ಲೂ ಖುಷಿಯಾಗಿಲ್ಲ. ನೀವು ಅಂದ್ಕೊಂಡಿರ್ಬೋದು ನೀವು ಮಾತ್ರ ಥಿಂಕ್ ಮಾಡೋದು ಅಂತ. ಓಕೆ, ವೆಡ್ಡಿಂಗ್ ರಿಂಗ್ಸ್. ಆದರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ನನಗೆ. ಓಕೆ, ಅವರು ನಿಮ್ಗೆ ಎಷ್ಟು ಸ್ಟಾಕ್ ಮಾಡ್ತಿದ್ದಾರೆ ಅಂದರೆ, ನೀವು ಅಂದ್ಕೊಂಡಿದ್ದೀರಾ ನಾನು ಮಾತ್ರ ಅವ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಅಂತ. ಖಂಡಿತ ಇಲ್ಲ. ನಿಮಗಿಂತ ಜಾಸ್ತಿ ಪಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡೋದು, ನಿಮ್ಗೆ ಯಾರಾದರೂ ಕಾಮನ್ ಫ್ರೆಂಡ್ ಇದ್ದರೆ ಅವ್ರ ಕಡೆಯಿಂದ ನಿಮ್ಮ ಬಗ್ಗೆ ಅಪ್ಡೇಟ್ಸ್ ತೊಗೊಳೋದು, ಏನು ಮಾಡ್ತಿದ್ದೀರಾ ಅಂತ ನೋಡೋದು. ಬರೀ ತುಂಬ ಸ್ಟ್ರಾಂಗ್ ಆಗಿ ಸ್ಟಾಕಿಂಗ್ ಎನರ್ಜಿ ಬರ್ತಿದೆ. ಅವ್ರು ನಿಮ್ಮ ಸೋಷಿಯಲ್ ಮೀಡಿಯಾ ಬ್ಲಾಕಿಕ್ ಆಗಿದ್ದರೆ ಬೇರೆ ಫೇಕ್ ಐ ಡಿ ನೋಡೋದು. ಒಟ್ಟಿನಲ್ಲಿ ನಿಮ್ಮನ್ನ ನೋಡ್ಬೇಕಾದ್ರು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ತಿಳ್ಕೊಬೇಕು. ಅಷ್ಟು ಸ್ಟಾಕಿಂಗ್ ಎನರ್ಜಿ ಇದೆ ಗೈಸ್. ಸೊ ಬಿ ಹ್ಯಾಪಿ. ಇವರು ಏನು ಅಂದರೆ, ಇದು ನಾನು ಆವಾಗಲೇ ಹೇಳಿದೆ, ನೀವು ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಈ ರಿಲೇಷನ್ಶಿಪ್ಗೆ. ಒನ್ ಸೈಡೆಡ್ ಲವ್ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ. ಓಕೆನಾ? ಅವ್ರು ಹೆಂಗೆ ಬಿಹೇವ್ ಮಾಡಿದ್ದಾರೆ ಅಂದರೆ, ನೀವು ಎಷ್ಟೇ ಪ್ರೀತಿ ಕೊಟ್ಟರು, ಹೆಂಗೆ ನಡ್ಕೊಂಡಿದ್ರು ಪಾಸ್ಟಲ್ಲಿ ನಾರ್ಸಿಸಿಸ್ಟ್ ಥರ ಬಿಹೇವ್ ಮಾಡಿಬಿಟ್ಟಿದ್ದಾರೆ ಅವ್ರು ನಿಮ್ಮ ಜೊತೆ. ನೀವಾಗಿರೋದಕ್ಕೆ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಇದ್ದೀರಾ. ಓಕೆನಾ? ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋರಾಗಿದ್ದರೆ ಖಂಡಿತ ಇರ್ತಿರಲಿಲ್ಲ. ನೀವು ಒಳ್ಳೆ ಹಾರ್ಟ್ ಇರೋ ವ್ಯಕ್ತಿಗಳಾಗಿರೋದಕ್ಕೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಒನ್ ಸೈಡೇ ಗಿವಿಂಗ್ ಆ ಥರನೇ ಕೊಟ್ಟಿದ್ದೀರಾ. ಅವ್ರ ಕಡೆಯಿಂದ ನಥಿಂಗ್, ತುಂಬ ಕಡಿಮೆ ಇದೆ. ಸೊ ಬರೀ ಒನ್ ಸೈಡೆಡ್ ಲವ್ವೇ ಜಾಸ್ತಿ ಕಾಣಿಸ್ತಿದೆ. ಇನ್ಮೇಲೆ ಅವ್ರು ಚೇಂಜ್ ಆಗ್ತಿದ್ದಾರೆ. ಯಾಕಂದರೆ ಈ ಫೀಲಿಂಗ್ಸ್ ಎಲ್ಲ ನೋಡಿದ್ರೆ ಮುಂಚೆ ಥರ ಇಲ್ಲ ಗೈಸ್, ಅವ್ರು ಚೇಂಜ್ ಆಗ್ತಿದ್ದಾರೆ. ಇದು ಅವ್ರ ಮುಂಚಿನ ಎನರ್ಜಿ ಬಂದಿದೆ. ಓಕೆನಾ? ಮುಂಚೆ ಬರೀ ನೀವು ಗಿವಿಂಗ್ ಇದ್ರಲ್ಲ, ಅದನ್ನು ನೆನೆಸ್ಕೊತಾ ಇದ್ದಾರೆ ಅವರು. ಗರ್ಲ್ ವಿತ್ ಎ ಸ್ನೇಕ್, ನಾನು ಹೇಳಲಿಲ್ವಾ ಥರ್ಡ್ ಪಾರ್ಟಿ ಸಿಚುವೇಶನ್ ನಂಗೆ ತುಂಬ ಕಾಣಿಸ್ತಿದೆ ಅಂತ. ಅಂದರೆ ಅವರು ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟರೋ ಆ ವ್ಯಕ್ತಿಯಿಂದ ಅವ್ರಿಗೆ ದೊಡ್ಡ ಏನಂತಾರೆ ಬ್ಯಾಕ್ ಬೈಟ್ ಆಗಿದೆ. ಆ ವ್ಯಕ್ತಿ ಸ್ನೇಕ್ ಥರ, ಅವರು ಒಂಥರ ಸೆಲ್ಫಿಶ್ ಇರ್ಬೋದು ಆ ವ್ಯಕ್ತಿ. ಅದು ವ್ಯಕ್ತಿ ಆಗಿದ್ರೆ, ಥರ್ಡ್ ಪಾರ್ಟಿ ಆಗಿದ್ರೆ, ಅವ್ರ ಪಾರ್ಟ್ನರೇ ಆಗಿದ್ರು ಅವ್ರು ಒಳ್ಳೆಯವರಲ್ಲ. ಅವ್ರ ಜೊತೆ ಅವ್ರು ಖುಷಿಯಾಗೂ ಇಲ್ಲ. ಅವರು ಜಸ್ಟ್ ಲೈಕ್ ಎ ಸ್ನೇಕ್. ಅವರು ಥರ್ಡ್ ಪಾರ್ಟಿ ಇವ್ರನ್ನ ಬೈಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಈಗ ನಿಮ್ಮ ಬೆಲೆ ಗೊತ್ತಾಗಿದೆ. ಓಕೆನಾ? ಅವರು ಈ ಥರ್ಡ್ ಪಾರ್ಟಿಯಿಂದ ನಿಮ್ಮ ಹತ್ರ ಬರ್ತಾ ಇಲ್ಲ. ಬೌಂಡ್ರೀಸ್ ಹಾಕೋಬಿಟ್ಟಿದ್ದಾರೆ ಅವ್ರ ಸುತ್ತ. ಮತ್ತು ಅವರು ಬೌಂಡ್ರೀಸ್ ಹಾಕಿದ್ದಾರೆ, ನೀನು ಗೆರೆ ದಾಟಬಾರ್ದು ಅನ್ನೋ ಥರ. ಅಷ್ಟು ಥರ್ಡ್ ಪಾರ್ಟಿ ಕಂಟ್ರೋಲಿಂಗ್ ಇದ್ದಾರೆ, ಟಾಕ್ಸಿಕ್ ಇದ್ದಾರೆ ಗೈಸ್. ಅವ್ರನ್ನ ಸ್ನೇಕ್ ಕಂಪೇರ್ ಮಾಡಿದ್ದಾರೆ. ಪಾಸಿಟಿವ್ ರೀಡಿಂಗು. ಬಟ್ ನಾನು ಯಾಕೆ ಬರ್ತಿಲ್ಲ ಅನ್ನೆಲ್ಲ ನೋಡಿ, ಕಾರ್ಡಲ್ಲಿ ಆನ್ಸರ್ ಇದೆ. ಬಿಕಾಸ್ ಆಫ್ ಥರ್ಡ್ ಪಾರ್ಟಿ, ಶಿ ಆರ್ ಹೀ ಈಸ್ ಲೈಕ್ ಎ ಸ್ನೇಕ್. ನಿಮ್ಮ ಥರ್ಡ್ ಪಾರ್ಟಿ, ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಇದ್ದರೆ ಅವರು ಸ್ನೇಕ್ ಥರ. ಓಕೆನಾ? ಅದಕ್ಕೆ ಅವ್ರು ಬರ್ತಾ ಇಲ್ಲ. ನಾನು ಯಾಕೆ ಅಂತ
ಮಿರರ್. ನೀವೆಷ್ಟು ಮಿಸ್ ಮಾಡ್ಕೋತಿದ್ದೀರಾ ಸೇಮ್ ಅವರು ಅಷ್ಟೇ ಮಿಸ್ ಮಾಡ್ಕೋತಿದ್ದಾರೆ. ಅವ್ರದ್ದು ಇನ್ನರ್ ವೂಂಡ್ಸ್ನ ಮರೆತು ಈ ಕನೆಕ್ಷನ್ಗೆ ಹೊಸ್ತೇನಾದರೂ ಕೊಡಬೇಕು ಅಂತ ತುಂಬ ಅನ್ಕೋತಿದ್ದಾರೆ, ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಬೌಂಡ್ರೀಸ್ ಹಾಕ್ಬಿಟ್ಟಿದ್ದಾರೆ ಥರ್ಡ್ ಪಾರ್ಟಿ. ತುಂಬ ಕಷ್ಟ ಇದೆ ಅವ್ರು ನಿಮ್ಮ ಹತ್ರ ಬರೋಕ್ಕೆ ಗೈಸ್. ಎಷ್ಟೇ ಫೀಲಿಂಗ್ಸ್ ಇದ್ದರೂ ಪಾಪ ಅವರು ಬರೋಕ್ಕಾಗ್ತಾಯಿಲ್ಲ. ಹಾರ್ಟ್ ಬ್ರೋಕನ್ನು. ಅದೇ ಹೇಳಿದ್ನಲ್ಲ ಗೈಸ್, ಅವರು ತುಂಬ ಇಷ್ಟಪಟ್ಟಿದ್ರು ಅನಿಸುತ್ತೆ ಲಾಸ್ಟ್ ಕನೆಕ್ಷನಲ್ಲಿ ಥರ್ಡ್ ಪಾರ್ಟಿ ಅಥವಾ ಬೇರೆ ಕನೆಕ್ಷನಲ್ಲಿ ಇಷ್ಟಪಟ್ಟಿದ್ರು ಅನಿಸುತ್ತೆ. ಬಟ್ ಅವ್ರಿಗೆ ತುಂಬ ಬ್ರೇಕಪ್ಸ್ ಆಗಿದೆ. ಅದಕ್ಕೆ ನೀವೆಲ್ಲ ಹಂಗೆ ಮಾಡಿಬಿಡ್ತಿರೋ, ನೀವೆಲ್ಲ ರಿಜೆಕ್ಟ್ ಮಾಡ್ತಿರೋ ಅಂತ ಬರ್ತಾ ಇಲ್ಲ. ಈ ಮೆಸೇಜು ಪದೇ ಪದೇ ಬಂದಿದೆ. ಈಸ್ ಹಾರ್ಟ್ ಬ್ರೋಕನ್. ಮತ್ತು ನಿಮ್ಮ ಹತ್ರ ಬರೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಿರ್ಬೇಕು ಅವ್ರಿಗೆ. ಮತ್ತು ನಿಮ್ಗೆ ರೋಸ್ ಕೊಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಸೆಲ್ಫ್ ಇಂಟೆಲಿಜೆನ್ಸು. ಅವರು ಸೆಲ್ಫ್ ವರ್ಕ್ ಮಾಡ್ಕೋತಾ ಇದ್ದಾರೆ ಗೈಸ್. ಧ್ಯಾನ ಮಾಡೋದು ಅಥವಾ ಅವ್ರ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಅವ್ರಿಗೆ ಟೈಮ್ ಕೊಡೋದು, ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋದು, ನನಗೆ ಎಲ್ಲಿ ತಪ್ಪು ಮಾಡಿದೆ ಅಂತ ನೋಡೋದು, ಅವೆಲ್ಲ ಮಾಡ್ಕೋತಾ ಇದ್ದಾರೆ. ಬಿಕಾಸ್ ಆಫ್ ದಿಸ್ ಅವ್ರಿಗೆ ಯಾವಾಗ ಇಷ್ಟು ದೊಡ್ಡ ಪೆಟ್ಟು ಬೀಳ್ತೋ ನಿಮ್ಮ ಬೆಲೆ ಗೊತ್ತಾಯಿತು. ಮತ್ತು ಅವರು ಸೆಲ್ಫ್ ರಿಫ್ಲೆಕ್ಷನ್ ಕಡೆ ತುಂಬ ಮನ್ಸು ಮಾಡಿದ್ದಾರೆ. ಗುಡ್ ಮೂವ್ ಗೈಸ್. ಕಟ್ ಡೌನ್. ಅವರು ಕಂಪ್ಲೀಟಾಗಿ ಅವ್ರು ಏನು ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿದ್ರು, ಸ್ವಲ್ಪ ದಿನ ನಾನು ಹೇಳಿದ್ನಲ್ಲ, ಸುಮ್ಮನಾಗ್ಬಿಡೋದು, ಸ್ವಲ್ಪ ದಿನ ಮೆಸೇಜ್ ಮಾಡೋದು, ಸ್ವಲ್ಪ ದಿನ ಕಾಲ್ ಮಾಡೋದು, ಆ ಥರ ಸೈಲೆಂಟ್ ಟ್ರೀಟ್ಮೆಂಟ್ ಏನಿರುತ್ತೆ ಆ ಪ್ಯಾಟ್ರನ್ನ ಕಟ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಈ ಸಪ್ರೇಷನ್ ಪದೇ ಪದೇ ಏನು ಈ ಸಪ್ರೇಷನ್ ಆಗ್ತಿದೆ ನಿಮ್ಮ ಅವರ ಮಧ್ಯೆ, ಆ ಪ್ಯಾಟ್ರನ್ನೇ ಕಟ್ ಮಾಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ಕಟ್ ಮಾಡೇ ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ಕಟ್ ಆಗೇ ಹೋಗಿದೆ. ಅವ್ರಿಗೆ ಈ ಥರ ಸಪ್ರೇಷನ್ ಮತ್ತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ವೆರಿ ನೈಸ್ ಮೆಸೇಜಸ್ ಗೈಸ್. ಕ್ಯೂಪಿಡ್ಸ್ ಆ್ಯರೋ. ಅವರು ನಿಮಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗೈಸ್ ಸರ್ಪ್ರೈಸ್ ಗಿಫ್ಟ್ನ. ಮತ್ತು ಇನ್ವಿಟೇಷನ್, ಎಲ್ಗಾರು ಹೋಗೋಣ ಬಾ, ಡೇಟ್ಗೆ ಹೋಗೋಣ ಬಾ ಅಂತ ಕರಿಬೋದು. ನಂಬಿಕೆ ಇಡಿ, ಖಂಡಿತ ನಿಮ್ಮ ಕಡೆ ಕ್ಯೂಪಿಡ್ ಆ್ಯರೋಸ್ ಬರ್ತಾ ಇದೆ. ಲವ್ ಗಾಡ್ಸ್ ನಿಮ್ಮ ಕಡೆ ಕ್ಯೂಪಿಡ್ ಆ್ಯರೋಸ್ ಬಿಡ್ತಿದ್ದಾರೆ ಅಂದರೆ ಖಂಡಿತ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಗುಡ್ ನ್ಯೂಸ್, ಮೆಸೇಜ್, ಕಾಲ್ ಅಥವಾ ಗಿಫ್ಟು ಅಥವಾ ಇನ್ವಿಟೇಷನ್ ಬಂದೇ ಬರುತ್ತೆ ಗೈಸ್. ವೆರಿ ಪಾಸಿಟಿವ್ ಕಾರ್ಡ್ ಇದನ್ನು ನೋಡಿ. ಮತ್ತದೇ ಬಂತು. ಅವರಿಗೆ ಈ ಫ್ರೆಂಡ್ಶಿಪ್ಪಲ್ಲೇ ಸ್ವಲ್ಪ ಜನ ಫ್ರೆಂಡ್ಶಿಪ್ಪಲ್ಲೇ ಇದ್ದೀರಾ, ಇನ್ನು ಫ್ರೆಂಡ್ಶಿಪ್ಪಲ್ಲೇ ಇರೋಕ್ಕೆ ಇಷ್ಟ ಇಲ್ಲ. ಅದರ ಮುಂದೆ ಒಂದು ಸ್ಟೇಬಲ್ ಕನೆಕ್ಷನ್ ಬೇಕು ಅಂತ ತುಂಬ ಇಷ್ಟಪಡ್ತಿದ್ದಾರೆ. ಅವ್ರು ನಿಮ್ಮನ್ನ ಕಾಫಿಗೆ ಕರಿಬೇಕು, ಮೀಟ್ ಮಾಡಬೇಕು, ಮಾತಾಡಬೇಕು ಅಂತ ತುಂಬ ಫೀಲ್ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ನಿಮ್ಮ ಜೊತೆ ಏನೇ ಮೂಮೆಂಟ್ಸ್ ಬಂದ್ರೂ ಆ ಮೂಮೆಂಟ್ಸ್ನ ಕಳಿಬೇಕು, ನಿಮ್ಮ ಜೊತೆ ಒಳ್ಳೊಳ್ಳೆ ಮೂಮೆಂಟ್ಸ್ ಕಳಿಬೇಕು, ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು, ಅಷ್ಟು ಇಷ್ಟಪಡ್ತಾರೆ ಗೈಸ್ ನಿಮ್ಮನ್ನ. ಓಕೆನಾ? ಓಕೆ. ಅವ್ರಿಗೆ ಸುಮಾರು ಕ್ಲಾರಿಟಿ ಸಿಕ್ಕಿದೆ ಅವ್ರ ಜೀವನದಲ್ಲಿ. ಮತ್ತು ಸ್ವಲ್ಪ ಕಟ್ಟು ಸತ್ಯಗಳು ಗೊತ್ತಾಗಿದೆ. ಯೂನಿವರ್ಸ್ ಕಡೆಯಿಂದ ಪ್ರೊಟೆಕ್ಷನ್ ಕೇಳ್ತಿದ್ದಾರೆ ಈ ಕನೆಕ್ಷನ್ಗೆ. ಮತ್ತು ಅವರು ಡೆಟರ್ಮೈನ್ ಆಗ್ತಿದ್ದಾರೆ. ನನ್ನ ಸೋಲ್ಮೇಟು, ಮಿರರಿಂಗ್ ಎನರ್ಜಿ ಇದೆ ಅಂದರೆ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಇರ್ಬೋದು. ಅವ್ರು ಅನ್ಕೋತಾ ಇದ್ದಾರೆ, ಇದು ಯೂನಿವರ್ಸ್ ಕಡೆಯಿಂದ ನನಗೆ ಸಿಕ್ಕಿರೋ ಒಂದು ಗಿಫ್ಟು, ಇದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಈ ಕನೆಕ್ಷನ್ನ, ಮತ್ತು ಇದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಲೂ ಅನ್ಕೋತಾ ಇದ್ದಾರೆ. ಮತ್ತು ಅದನ್ನ ಡೆಟರ್ಮಿನೇಷನ್ ಅಂದರೆ ಅವರು ತುಂಬ ಸ್ಟ್ರಾಂಗಾಗಿ ಅನ್ಕೋತಾ ಇದ್ದಾರೆ ಈ ಕನೆಕ್ಷನ್ನ ಉಳಿಸ್ಕೊಳ್ಳೇಬೇಕು ಅಂತ. ಯಾಕಂದರೆ ಅವ್ರಿಗೆ ಕ್ಲಾರಿಟಿ ಸಿಕ್ಬಿಟ್ಟಿದೆ ಈ ಕನೆಕ್ಷನ್ ಕಡೆಯಿಂದ. ನೀವೇ ಅವ್ರ ಸೋಲ್ಮೇಟ್, ನೀವೇ ಅವ್ರ ಟ್ವಿನ್ ಫ್ಲೇಮ್. ಅವ್ರು ಏನೇ ಕಾರ್ಮಿಕ್ ಪಾರ್ಟ್ನರ್ಸ್ ಇರಲಿ, ಆ ಥರ್ಡ್ ಪಾರ್ಟ್ನರ್ ಸಿಚುವೇಶನ್ ಇರಲಿ, ಅವ್ರು ನೀವೇ ಬೇಕು ಅಂತ ಡೆಟರ್ಮೈನ್ ಆಗಿಬಿಟ್ಟಿದ್ದಾರೆ. ಎನಿ ಟೈಮ್ ಅವ್ರು ಇದನ್ನು ಈ ಬೌಂಡ್ರೀಸ್ನ ಹೊಡ್ಕೊಂಡು ಬಂದೇ ಬರ್ತಾರೆ ಗೈಸ್. ಮತ್ತೆ ರೆಡ್ ರೋಸ್ ಬಂದಿದೆ. ಅವ್ರಿಗೆ ರೆಡ್ ರೋಸ್ ಅಂದರೆ ಇಷ್ಟ ಅನಿಸುತ್ತೆ, ಇಲ್ಲ ನಿಮಗೆ ರೆಡ್ ರೋಸ್ ಅಂದರೆ ಇಷ್ಟ ಅನಿಸುತ್ತೆ, ಅಥವಾ ಇಬ್ಬರಲ್ಲಿ ಯಾರಿಗಾರು ಒಬ್ರಿಗೆ ರೆಡ್ ಕಲರ್ ಇಷ್ಟ ಇರ್ಬೋದು. ಒಟ್ಟಿನಲ್ಲಿ ಡಬಲ್ ಮೆಸೇಜ್ ಬಂದಿದೆ, ರೆಡ್ ರೋಸ್ದು, ರೆಡ್ ಹಾರ್ಟು. ಸೊ ಯಾರಿಗಾರು ರೆಡ್ ಕಲರ್ ಇದು ಖಂಡಿತ ಇಷ್ಟ ಇರುತ್ತೆ. ಮತ್ತು ಅವ್ರು ನಿಮಗೆ ರೆಡ್ ರೋಸ್ ಕೊಡಬೇಕು ಅಂತ ತುಂಬ ಅನ್ಕೋತಾ ಇದ್ದಾರೆ. ವಾವ್, ವೆಡ್ಡಿಂಗ್ ರಿಂಗ್ಸ್. ಎಲ್ಲರಿಗೂ ಆಗದೆ ಇದ್ರೂ ಕೆಲವರಿಗಂತೂ ನಾನು ಖಂಡಿತ ಹೇಳ್ತೀನಿ, ಇದು ಸೋಲ್ ಕನೆಕ್ಷನ್ ಅಂತ ಆವಾಗಲೇ ಹೇಳಿದೆ. ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು ಅಂತಲೂ ಹೇಳಿದೆ. ಅವ್ರು ನಿಮಗೆ
ಮ್ಯಾರೇಜ್ಗೆ ಪ್ರಪೋಸ್ ಮಾಡ್ಬೋದು ಗೈಸ್, ರಿಂಗ್ ಕೊಡ್ಬೋದು, ಎಂಗೇಜ್ಮೆಂಟ್ ರಿಂಗು, ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಸಡನ್ನಾಗಿ ಗಿಫ್ಟ್ಸ್ ಕೊಡ್ಬೋದು. ಮತ್ತೆ ರೋಸಸ್ ರಿಪೀಟ್ ಆಗಿದೆ, ಅವ್ರು ನಿಮ್ಗೆ ರೋಸ್ ಅಂತೂ ಕೊಟ್ಟೆ ಕೊಡ್ತಾರೆ ಗೈಸ್. ಅವ್ರಿಗೆ ಅಷ್ಟು ಇಷ್ಟ ಇದೆ, ಇಲ್ಲ ನಿಮಗೆ ಇಷ್ಟ ಇರ್ಬೋದು, ಇಲ್ಲ ಅವ್ರಿಗೆ ರೋಸಸ್ ಇಷ್ಟ ಇರ್ಬೋದು, ಅವ್ರಿಗೆ ನಿಮ್ಗೆ ರೋಸ್ ಕೊಡಬೇಕು ಅಂತಂತೂ ತುಂಬ ಅನ್ಕೋತಿದ್ದಾರೆ. ಮತ್ತು ಮ್ಯಾರೇಜ್ ಪ್ರಪೋಸಲ್ಲು ಸುಮಾರು ಜನಕ್ಕೆ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್ ಗೈಸ್, ಸುಮಾರು ಜನಕ್ಕೆ ಒಳ್ಳೇದಾಗೇ ಆಗುತ್ತೆ, ಡೋಂಟ್ ವೆರಿ. ಪಾರ್ಟಿಂಗ್ ನಾನು ಹೇಳಿದ್ನಲ್ಲ, ಅವ್ರಿಗೆ ನಿಮ್ಮ ಜೊತೆ ಒಂದೊಂದು ಕ್ಷಣನೂ ಕಳಿಬೇಕು ಅಂತ ಇಷ್ಟ. ಅವ್ರಿಗೆ ನಿಮ್ಮ ಜೊತೆ ಫ್ರೆಂಡ್ ಥರ ಒಳ್ಳೆ ಹ್ಯಾಪಿ ಮೂಮೆಂಟ್ಸು ಆ ಥರನೂ ಕಳಿಯೋಕ್ಕೆ ತುಂಬಾ ಇಷ್ಟ ಇದೆ. ಪಾರ್ಟಿ ಮಾಡೋಕ್ಕೆ ಇಷ್ಟ, ಎಲ್ಲಾದರೂ ನೀರು ಕಡೆ ಹೋಗಿ ಎಂಜಾಯ್ ಮಾಡೋಕ್ಕೆ ಇಷ್ಟ, ಏನೂ ರಿಸ್ಟ್ರಿಕ್ಷನ್ಸ್ ಇರಬಾರ್ದು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಿದೆ ಗೈಸ್. ಓಕೆನಾ? ಓಕೆ ಗೈಸ್, ಎಲ್ಲ ತುಂಬ ಪಾಸಿಟಿವ್ ಕಾರ್ಡ್ಸ್ ಇದೆ. ಬಟ್ ಏನು ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಹಾಗಾಗಿ ಅವ್ರು ಅಪ್ರೋಚ್ ಮಾಡ್ತಿಲ್ಲ. ಬಟ್ ಆ ಬೌಂಡ್ರೀಸ್ನ ದಾಟ್ಕೊಂಡು ಬರ್ತಿದ್ದಾರೆ ಅನ್ನೋ ಮೆಸೇಜು ಸಿಕ್ಕಿದೆ. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಅಂತ ನೋಡೋಣ. ಈ ಕಾರ್ಡ್ ಆವಾಗಲೇ ಬೀಳ್ತು, ಸೊ ನಾನು ಈ ಕಾರ್ಡ್ನೇ ತಗೋತಾ ಇದ್ದೀನಿ. ಯೂನಿವರ್ಸ್ ಅಂದರೆ ನನ್ನ ಕೃಷ್ಣನ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಅಂತ ನೋಡೋಣ ಗೈಸ್. ಹ್ಯಾಪಿನೆಸ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ತ್. ಓಕೆ, ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ನಿಮ್ಮ ಹೆಲ್ತು ಚೆನ್ನಾಗಾಗುತ್ತೆ. ಮತ್ತು ಹೆಲ್ತಿನ ಹೈಯೆಸ್ಟ್ ಫಾರ್ಮ್ ಅಂದರೆ ಆರೋಗ್ಯದ ಹೈಯೆಸ್ಟ್ ಫಾರ್ಮ್ ಅಂದರೆ ಖುಷಿಯಾಗಿರೋದು ಗೈಸ್. ಸೊ ಖುಷಿಯಾಗಿರಿ, ಆರಾಮಾಗಿರಿ. ನೀವು ಯಾವ ವ್ಯಕ್ತಿ ಬಗ್ಗೆ ಇವತ್ತು ರಾತ್ರಿ ಇಷ್ಟೊಂದು ನೆನೆಸ್ಕೋತಿದ್ದೀರೋ ಅವ್ರ ಕಡೆಯಿಂದ ನಿಮಗೆಲ್ಲ ಪಾಸಿಟಿವ್ ಮೆಸೇಜಸ್ಸೇ ಇದೆ. ಅವ್ರು ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ. ಖುಷಿಯಾಗಿರಿ ಗೈಸ್. ಕೃಷ್ಣನೂ ಅದನ್ನೇ ಹೇಳ್ತಿದ್ದಾರೆ, ಖುಷಿಯಾಗಿರಿ ಅಂತ. ಓಕೆನಾ? ಈ ರೀಡಿಂಗು ಯಾರ್ಯಾರಿಗೆ ಸ್ವಲ್ಪ ಆದರೂ ರೆಸೊನೇಟ್ ಆಗಿದೆ, ಪ್ಲೀಸ್ ಡೂ ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೋತೀನಿ ಗೈಸ್. ಪ್ಲೀಸ್ ಡೂ ಕಾಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.